ನಮಸ್ಕಾರ ಎಲ್ರಿಗೂ. ಸೊ ಆರ್ ಸಿ ಬಿ ಸೋತಿದ್ದು ಒಂದು ಕಡೆ ಬೇಜಾರಿದೆ, ಅದೇ ರೀತಿ ಒಂದು ಕಡೆ ಖುಷಿ ಇದೆ. ಸೊ ಯಾಕೆ ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜಯ್ ರಿಯಲಿಸ್ಟಿಕ್. ಸೊ ನಿನ್ನೆ ಆರ್ ಸಿ ಬಿ ತಂಡ ಹೌದು ಸೋಲ್ತು. ಸೊ ಟಾಸ್ ಗೆದ್ದಂಥ DC ತಂಡ ಹೌದು ಫಸ್ಟ್ ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಗುರು, ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ಇಲ್ಲಿ ಯಾವುದೇ ಸ್ಟೇಡಿಯಂ ಅಂತ ಬಂದಾಗ ಟಾಸ್ ಮ್ಯಾಟ್ರ್ ಆಗಲ್ಲ. ಎಸ್ಪೆಷಲಿ RCB, ಎಸ್ಪೆಷಲಿ ಚಿನ್ನಸ್ವಾಮಿ ಅಂತ ಎಸ್ಪೆಷಲಿ IPL ಅಂತ ಬಂದಾಗ, ಅದರಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ ಇಲ್ಲಿ ಟಾಸ್ ಮ್ಯಾಟ್ರ್ ಆಗಲ್ಲ. ಬಿಕಾಸ್ ಫಸ್ಟ್ ಬ್ಯಾಟಿಂಗ್ ಅಂತ ಬಂದಾಗ ಯಾವುದೇ ರೀತಿ ಪ್ರೆಷರ್ ಇರಲ್ಲ. ಇಲ್ಲಿ ತುಂಬ ಚೆನ್ನಾಗೇ ಬ್ಯಾಟಿಂಗ್ ಆಡ್ಬೋದು. ಹೌದು, ಎಲ್ಲದಕ್ಕೂ ರೆಡಿ ಇರಬೇಕು. ನಮಗೆ ಯಾವಾಗಲೂ ಚೇಜಿಂಗ್ ಬೇಕು ಅನ್ನೋಕೆ ಆಗಲ್ಲ. ತುಂಬ ಚೆನ್ನಾಗೆ ರೆಡಿ ಇರಬೇಕು ಎಲ್ಲದಕ್ಕೂ. ಸೊ ಫಸ್ಟ್ ಬ್ಯಾಟಿಂಗ್ ಅಂತ ಬಂದಾಗ ನೀವು 15 ಓವರ್ಸ್ಗೆ 110 ಹೊಡಿರಿ, 115 ಹೊಡಿರಿ. ಸೊ ಆಮೇಲೆ 5 ಓವರ್ ನಿಮಗೆ ಪ್ರೆಷರ್ ಇಲ್ದಂಗೆ ಸುಮ್ಮನೆ ವಿಕೆಟ್ ಉಳಿಸ್ಕೊಂಡು ಇನ್ನೂ ಆರಾಮಾಗಿ 5 ಓವರಿಗೆ 60-70 ರನ್ ಹೊಡಿಬೋದು. ಅಲ್ಲಿ 180 ಹತ್ತಿರ ತೊಗೊಂಡು ಹೋಗ್ಬೋದು. ಬಟ್ ಏನಾಗ್ತಿದೆ ಇವರಿಗೆ ಇಂಥ ಸ್ಟೇಡಿಯಮಲ್ಲಿ 160, 150, 170 ಮ್ಯಾಟ್ರ್ ಎಲ್ಲ ಗುರು. ಎಂಥ ಟೀಮ್ ಆದರೂ ಬಂದು ಹೊಡೆದು ಬಿಸಾಕ್ತವೆ ಈ ಸ್ಕೋರ್ನ. ಸೊ ಏನಾಗ್ತಿದೆ ಇಲ್ಲಿ, ಹೌದು KL ರಾಹುಲ್ ಬಗ್ಗೆ ಯಾರು ನೆಗೆಟಿವ್ ಆಗಿ ಮಾತಾಡಬೇಡಿ. ಹೌದು, ನಮ್ಮ ಕನ್ನಡದವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಸೊ ಅದನ್ನೇ ಹೇಳಿದ್ದು ನಾನು. ಯಾಕೆ ಅಂತ ಹೇಳಿದ್ರೆ, ಸೊ ಯಾಕೆ ಖುಷಿ ಆಯಿತು ಒಂದು ಕಡೆ ಸೋತಿದ್ದು ಬೇಜಾರಾಯಿತು ಅಂತಂದರೆ, ಹೌದು ಬೇಜಾರಾಯಿತು. ಬಟ್ ಖುಷಿಯಾಗಿದ್ದು ಯಾಕೆ ಅಂತಂದರೆ, ಹೌದು ನಮ್ಮ ರಾಹುಲ್ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು, ನಮ್ಮ ಕನ್ನಡದವರು. ಸೊ ಹಾಗಾಗಿ ಯಾರು ಕೂಡ ನೆಗೆಟಿವ್ ಆಗಿ ಮಾತಾಡಬೇಡಿ. ಹೌದು, ಅವರೊಂದು ಸಿಗ್ನೇಚರ್ ಸ್ಟೈಲ್ ಕೊಟ್ಟರು ಲಾಸ್ಟಿಗೆ, ಅದು ಕೊಡಬೇಕಾಗಿದ್ದೆ ಅಥವಾ ಅದು ತೋರಿಸ್ಬೇಕಾಗಿದೆ ನಮ್ಮ ಮ್ಯಾನೇಜ್ಮೆಂಟಿಗೆ. ಬಿಕಾಸ್ ಯಾಕೆಂದರೆ ಗುರು, ಅವರು ಜಸ್ಟ್ ಹೋಗಿದ್ದು 12.5 ಕೋಟಿ ಗುರು. ಅವ್ರಿಗೆ 12.5 ಕೋಟಿಗೆ ನನಗನ್ಸುತ್ತೆ, ಮೇ ಬಿ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಮೇ ಬಿ 12.5 ಕೋಟಿ ಅನಿಸುತ್ತೆ. ನನಗೆ ಸರಿಯಾಗಿ ನೆನಪಿಲ್ಲ. ಸೊ ಗೊತ್ತಿದ್ದವ್ರು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ 12.5 ಕೋಟಿಗೆ ಅವ್ರಿಗೆ ವ್ಯಾಲ್ಯೂ ಇಲ್ವ ಗುರು? ಸೊ ಅವ್ರು ಆರಾಮಾಗಿ ಕರ್ಕೊಳ್ಬೋದಿತ್ತು ನಮ್ಮ RCB ಅವರು. ಏನಾಯ್ತು ಅವ್ರಿಗೆ ತುಂಬ ಆಸೆ ಐತಿ, ಈ ಬಾರಿ RCBಗೆ ಸೆಲೆಕ್ಟ್ ಆಗ್ತೀನಿ ನಾನು, ಈ ಬಾರಿ RCB ಟೀಮಲ್ಲೇ ಆಡ್ತೀನಿ ನಾನು ಅಂತಂದು. ಸೊ ಅವ್ರು ಓಪನಿಂಗ್ ಆಡ್ತಾರೋ, ಮಿಡ್ಲ್ ಆಡ್ತಾರೋ ಸೆಕೆಂಡ್ರಿ. ಸೊ ನೀವೇ ಇವಾಗ DC ಯಾವುದು ಲಿಟ್ರಲಿ DC ಸೆಲೆಕ್ಟ್ ಆಗಿ DC ಟೀಮ್ನವ್ರು ಕರ್ಕೊಂಡ್ರು, ಅವ್ರು ಆಡಿದ್ರು, ಓಕೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಯಾರು ಕೂಡ ನೆಗೆಟಿವ್ ಆಗಿ ಮಾತಾಡ್ಬಿಟ್ರಿ. ಹೌದು, ನನಗೊತ್ತು ತುಂಬ ಬೇಜಾರಾಯಿತು ಸೀರಿಯಸ್ಲಿ. ಏಕೆಂದರೆ ಏನು ಗುರು, ಇದು 12.5 ಕೋಟಿ ಅವರಿಗೆ. ಯಾರ್ಯಾರಿಗೂ 20-22 ಕೋಟಿಗೆ ಹೋಗ್ತಾರೆ. ವೆಂಕಟೇಶ್ ಅಯ್ಯರ್ ಅವರಿಗೆ 23 ಕೋಟಿ ತನಕ ಹೋಗಿದ್ದಾರೆ. ಇವ್ರಿಗೆ ಕರ್ಕೊಳಕ್ಕಾಗಲ್ಲ. ಇವರಿಗೆ 12.5 ಕೋಟಿ ಕೊಟ್ಬಿಟ್ಟು ಇವ್ರಿಗೆ ರಾಹುಲ್ ಅಂತ ಬ್ಯಾಟ್ಸ್ಮನ್, ಕ್ಲಾಸಿ ಬ್ಯಾಟ್ಸ್ಮನ್ ಗುರು. ಇಂಥ ಬ್ಯಾಟ್ಸ್ಮನ್ಗೆ ನೀವು 12.5 ಕೋಟಿ ಕೊಟ್ಟು ಕರ್ಕೊಳಕ್ಕಿಲ್ಲ ಅಂತಂದ್ರೆ ಇನ್ನೇನು? ಮತ್ತೆ ಇವ್ರು ಕ್ಯಾಪ್ಡ್ ಪ್ಲೇಯರ್, ಇಂಡಿಯನ್ ಪ್ಲೇಯರ್ ಇವರು. ಇನ್ನೇನು ಹೇಳೋದು ಹೇಳ್ರಿ. ಇವರಿಗೆ ಬೆಂಗಳೂರು ಆಡ್ಸೋದೇ ಡೌಟ್. ಹೌದು ಗೆದ್ದಿದ್ದಾರೆ, ಕೋಲ್ಕತ್ತಾದಲ್ಲಿ ಗೆದ್ದಿದ್ದಾರೆ ಅಥವಾ ಚೆನ್ನೈಯಲ್ಲಿ ಗೆದ್ದಿದ್ದಾರೆ, ಆ್ಯಂಡ್ ಮುಂಬೈಲಿ ಕೂಡ ಗೆದ್ದಿದ್ದಾರೆ. ಬಟ್ ಏನಾಗ್ತಿದೆ ಬೆಂಗಳೂರಲ್ಲಿ, ಐ ಥಿಂಕ್ ಇವ್ರಿಗೆ ಬೆಂಗಳೂರು ಬಿಟ್ಟು ಇಲ್ಲಿ ಬೆಂಗಳೂರು ಹತ್ರ ಇರೋ ಇಲ್ಲಿ ಹಾಲೂರು ಸ್ಟೇಡಿಯಂ ಆ್ಯಂಡ್ ಮೈಸೂರು ಸ್ಟೇಡಿಯಮಲ್ಲ ಸುಮ್ಮನೆ ಆಡಿಸ್ಬೇಕು ಅನ್ಸುತ್ತೆ. ಸೊ ಅಲ್ಲಾದ್ರೆ ಗೆಲ್ತಾರೇನೋ. ಬೆಂಗಳೂರಲ್ಲಿ ಇವ್ರು ಗೆಲ್ಲಲ್ಲ ಅನ್ಸುತ್ತೆ. ಅವೇ ಫ್ರಮ್ ಹೋಮ್ ಗೆದ್ದಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಹೋಮ್ ಗ್ರೌಂಡಲ್ಲಿ ಏನಾಗ್ತಿದೆ, ಮನೆಯಲ್ಲೇ ಗೆಲ್ತಾ ಇಲ್ಲ ಇವರು. ಏನಾಗ್ತಿದೆ ಗುರು? ಹೌದು, KL ರಾಹುಲ್ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು, ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ತೊಗೊಂಡ್ರು. ಎಸ್ಪೆಷಲಿ ಮಳೆ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಒಂದು ಓವರ್ಗೆ ಹೇಜಲ್ವುಡ್ ಅವರಿಗೆ ತುಂಬ ಚೆನ್ನಾಗಿ ಚಾರ್ಜ್ ಮಾಡಿದ್ರು. ಸೊ RCB ಅವರು ಎಲ್ಲಿ ಗುರು ಮ್ಯಾಚಲ್ಲೇ ಇರಲಿಲ್ಲ. ಫಸ್ಟ್ 10 ಓವರ್ಸ್ ಬಿಟ್ಟರೆ ನೆಕ್ಸ್ಟ್ 10 ಓವರ್ಸ್ ಲೈನ್ ಇಲ್ಲ, ಲೆಂತ್ ಇಲ್ಲ, ಸುಮ್ಮನೆ ಬೌಲಿಂಗ್ ಮಾಡಿದ್ರು, ಸುಮ್ಮನೆ ಹೊಡ್ಸ್ಕೊಂಡ್ಬಿಟ್ರು ಎಲ್ಲರೂ. ಸೊ ಮ್ಯಾಚ್ ಲಿಟ್ರಲಿ ಅಲ್ಲೇ ಹೋಯ್ತು. ಸೊ ಹೇಜಲ್ವುಡ್ ಅವರು ಓವರಲ್ಲೇ ಮ್ಯಾಚ್ ಹೋಯ್ತು. ಸೊ ಯಾವುದೇ ರೀತಿ ಹೋಪ್ಸ್ ಇರಲಿಲ್ಲ. ಸೊ ನಿಮಗೇನು ಅನಿಸ್ತು RCB ಬಗ್ಗೆ, KL ರಾಹುಲ್ ಬಗ್ಗೆ, ಟೀಮ್ ಬಗ್ಗೆ ಏನು ಅನಿಸ್ತು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.